ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯನಿಗೆ ಮತ್ತಷ್ಟು ಗ್ರಿಲ್ ಮುಂದುವರಿಸಲಾಗಿದೆ. ಮತ್ತೊಂದು ಕಡೆ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯನ್ನು ನಡೆಸುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ತನಿಖೆಯ ಪ್ರಗತಿ ಪರಿಶೀಲನೆಯನ್ನು ನಡೆಸುವುದಕ್ಕೆ ಮೊಹಂತಿ ಅವರು ಮುಂದಾಗ್ತಾ ಇದ್ದಾರೆ. ತನಿಖೆಯ ಪ್ರಗತಿಯ ಬಗ್ಗೆ ವಿವರಿಸಲಿದ್ದಾರೆ ತನಿಖಾಧಿಕಾರಿಗಳು ಜಿತೇಂದ್ರ ಅವರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಇವತ್ತು ಎಸ್ಐಟಿ ಕಸ್ಟಡಿಯ ಅವಧಿ ಇದೆಯಲ್ಲ ಅದು ಅಂತ್ಯವಾಗ್ತಾ ಇದೆ. ನ್ಯಾಯಾಧೀಶರ ಎದುರು ಅವರನ್ನು ಪ್ರೆಸೆಂಟ್ ಮಾಡಿಸೋದಕ್ಕೂ ಕೂಡ ಎಸ್ಐಟಿ ಟೀಮ್ ರೆಡಿ ಆಗ್ತಾ ಇದೆ. ಇದರ ನಡುವೆ ಇನ್ವೆಸ್ಟಿಗೇಷನ್ ಸಾಗಿ ಬಂದಂತಹ ಹಾದಿ, ಏನೆಲ್ಲ ಬೆಳವಣಿಗೆಗಳು, ಕಲೆಕ್ಟ್ ಮಾಡಿರುವಂತಹ ಎವಿಡೆನ್ಸ್ಗಳು, ಆತನ ಹೇಳಿಕೆ ಎಲ್ಲವನ್ನೂ ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡುವುದಕ್ಕೆ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 3ರಿಂದ 4 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಈ ಮೂಲಕ ಧರ್ಮಸ್ಥಳದ ಪ್ರಕರಣ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ಚಿನ್ನಯ್ಯನ ಈ ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇದೆ. ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಎಸ್ಐಟಿ ಮುಖ್ಯಸ್ಥರು ತನಿಖೆಯ ಪ್ರಗತಿಯನ್ನು ಚೆಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಸರ್ಕಾರಕ್ಕೆ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಡೋದಕ್ಕೆ ಪ್ಲಾನ್ ಆಗಿದೆಯಾ, ಅಥವಾ ಏನಿದು ರೆಗ್ಯುಲರ್ ಆಗಿಯೇ ಮಾಡುವಂತಹ ಕೆಲಸಗಳ ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ? ಪ್ರಣವ್ ಮೊಹಂತಿ ಅವರು ಈ ಒಂದು ಎಸ್ಐಟಿ ಮುಖ್ಯಸ್ಥರಾಗಿರುವಂಥ ಹಿನ್ನೆಲೆಯಲ್ಲಿ ಆಗಾಗ ಬಂದು ಆ ಪ್ರಗತಿ ಏನಾಗಿದೆ, ಅದನ್ನು ತನಿಖೆ ಏನು ಯಾವ ಹಂತದಲ್ಲಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಅದೇ ರೀತಿ ಬರ್ತಾ ಇರುವಂಥದ್ದು. ಅದರಲ್ಲೂ ತಲೆಬುರುಡೆಯ ಒಂದು ಕಥೆ ಏನಿದೆ, ಅದರ ಜೊತೆಗೆ ಶವಗಳನ್ನು ಹೂತಿಟ್ಟ ಪ್ರಕರಣ ಏನಿದೆ, ಇದೆಲ್ಲದರನ್ನು ಪರಿಶೀಲನೆ ಮಾಡಲಿಕ್ಕೆ ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಇವತ್ತು ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಆಗಮಿಸ್ತಾರೆ. ಇಡೀ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ, ಜೊತೆಗೆ ಆತನನ್ನು ಈಗ ಕಸ್ಟಡಿಗೆ ಪಡೆದು ಮುಂದಿನ ಯಾವ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥದ್ದನ್ನು ಎಸ್ಐಟಿಯ ತನಿಖಾಧಿಕಾರಿ ಆಗಿರುವಂಥ ಜಿತೇಂದ್ರ ದಾಯಮ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ, ಸಿಬ್ಬಂದಿಗಳ ಜೊತೆ ಅವರು ಚರ್ಚೆಯನ್ನು ಮಾಡ್ತಾರೆ. ಆ ಬಳಿಕ ಈ ಒಂದು ಪ್ರಕರಣದಲ್ಲಿ ಮುಂದಿನ ಸ್ಟೆಪ್ ಯಾವ ರೀತಿ ಇಡಬೇಕು, ಈಗಾಗಲೇ ಆತ ಸುಮಾರು 3ರಿಂದ 12 ಜನರ ಹೆಸರುಗಳನ್ನು ಚಿನ್ನಯ್ಯ ಹೇಳಿರುವಂಥದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನ್ ಅವರ ಜಯಂತಿ, ಈ ರೀತಿಯಾಗಿ ಆತ ಹೆಸರನ್ನು ಹೇಳಿದ್ದಾನೆ. ಅವರನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಕರೀತಾರೆ, ಅಥವಾ ಇನ್ನೂ ಒಂದು 3 ದಿನಗಳ ಕಾಲ ಕಸ್ಟಡಿ ಕೊಟ್ಟರೆ ಈತನ ಪ್ರೊಸೀಜರ್ಗಳನ್ನು ಮುಗಿಸಿ ಈತನನ್ನು ಜೈಲಿಗೆ ಕಳಿಸಿದ ಬಳಿಕ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ಕರೆದು ವಿಚಾರಣೆ ಮಾಡುವಂಥದ್ದು ಅಥವಾ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸಗಳಿಗೆ ಮುಂದಾಗ್ತಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಎಸ್ಐಟಿ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಟ್ಟಾರೆಯಾಗಿ ಧರ್ಮಸ್ಥಳದ ಪ್ರಕರಣ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಈಗ ಮತ್ತೊಮ್ಮೆ ಬುರುಡೆ ಮ್ಯಾನ್ನನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಹೇಗೆ ಸಾಗುತ್ತೆ, ತದನಂತರ ಈ ಸೂತ್ರಧಾರಿಗಳಿಗೆ ಏನಾದರೂ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರಾ, ಇವೆಲ್ಲವೂ ಕೂಡ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಒಟ್ಟಾರೆ ಧರ್ಮಸ್ಥಳದ ಪ್ರಕರಣ ಒಂದು ಕ್ರೂಷಿಯಲ್ ಸ್ಟೇಜ್ಗೆ ಬಂದು ನಿಂತಿದೆ. ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ.